ಇವನು ಭಗವಂತನ ಹತ್ರ ನನಗೆ ಒಂದು ಅವಕಾಶ ಕೊಡು ಅಂತ ಏನು ಕೇಳ್ಕೊಂಡು ಬರಬೇಕಾದ್ರೆ ಬಂದಿದ್ದೋ ನನ್ನ ಆತ್ಮದ ಉದ್ದೇಶ ಈಡೇರಿಸ್ಕೋತೀನಿ ಅಂತ. ಯಾರು ತಮ್ಮ ಆತ್ಮದ ಉದ್ದೇಶವನ್ನು ಅರ್ಥಕೊಂಡು ಅದಕ್ಕೆ ಅವ್ರು ಕಮಿಟ್ ಆಗ್ತಾರೋ ಅವ್ರಿಗೆ ಶ್ರಮನೇ ಇಲ್ಲ, ದೆ ಗಾಟ್ ಮೋಕ್ಷ. ಈಗ ಮನುಷ್ಯನಿಗೆ ಮೂಲಭೂತವಾಗಿ ಏನು ಪರಿಸರ ಸಿಕ್ಕಿರುತ್ತೆ, ಬುದ್ಧಿ ಇರುತ್ತೆ, ದೈಹಿಕ ಸಾಮರ್ಥ್ಯ ಇರುತ್ತೆ, ಇವೆಲ್ಲ ಏನಿರುತ್ತಲ್ಲ ಇವೆಲ್ಲವೂ ಕೂಡ ಭಗವಂತ ಅವನ ಆತ್ಮದ ಉದ್ದೇಶವನ್ನು ಈಡೇರಿಸ್ಕೊಳ್ಳೋಕೆ ಕೊಟ್ಟಿದ್ದೇ ವಿನಃ ಮನಸ್ಸಿನ ಉದ್ದೇಶ ಈಡೇರಿಸ್ಕೊಳ್ಳೋಕೆ ಖಂಡಿತ ಕೊಟ್ಟಿಲ್ಲ. ಅವನು ಕರ್ಮದ ಉದ್ದೇಶ ಈಡೇರಿಸ್ಕೊಳ್ಳೋಕೆ ಖಂಡಿತ ಕೊಟ್ಟಿಲ್ಲ. ಇದೆಲ್ಲ ಈಚೆ ಬಂದ ಮೇಲೆ ಅಂಟ್ಕೊಳ್ಳೋದು. ಇವನು ಭಗವಂತನ ಹತ್ರ ನನಗೆ ಒಂದು ಅವಕಾಶ ಕೊಡು ಅಂತ ಏನು ಕೇಳ್ಕೊಂಡು ಬರಬೇಕಾದ್ರೆ ಬಂದಿದ್ದೋ ನನ್ನ ಆತ್ಮದ ಉದ್ದೇಶ ಈಡೇರಿಸ್ಕೋತೀನಿ ಅಂತ. ಬಂದಮೇಲೆ ಮತ್ತು ಮಾಡಿದ್ದೇನೆಂದರೆ ದೇ ಕಮಿಟೆಡ್ ಟು ದೇರ್ ಮೈಂಡ್. ಮನಸ್ಸಿನ ಉದ್ದೇಶಕ್ಕೆ ಅಂಟ್ಕೊಂಡ ಅಥವಾ ಕರ್ಮದ ಉದ್ದೇಶ ಏನಿತ್ತು ಅದಕ್ಕೆ ಅಂಟ್ಕೊಂಡ. ಹಾಗಾಗಿ ಜಾತಕದ ಮೂಲಕ ನಾವು ಅರ್ಥಕೋಬೋದು ಅವ್ರ ಆತ್ಮದ ಉದ್ದೇಶ ಏನು ಅಂತ. ಆ ಆತ್ಮದ ಉದ್ದೇಶ ಈಡೇರಿಸ್ಕೊಳ್ಳೋಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು, ಎಲ್ಲ ವಿಚಾರಗಳನ್ನು ಮೊದಲೇ ಅವ್ರಿಗೆ ಕೊಟ್ಟಿರ್ತದೆ. ಎಲ್ಲ ಇರ್ತದೆ. ಯಾರು ಟೋಟಲಿ ಅವ್ರು ಪ್ರೋಗ್ರಾಮ್ ಆಗಿರೋದೇ ಅವರ ಮನಸ್ಸಿನ, ಅವರ ಆತ್ಮದ ಉದ್ದೇಶನ ಈಡೇರಿಸ್ಕೊಳ್ಳೋದಕ್ಕೆ. ಅರ್ಥ ಮಾಡ್ಕೊಳ್ಳಿ, ಪ್ರೋಗ್ರಾಮ್ ಆಗಿರೋದವರು ಆತ್ಮದ ಉದ್ದೇಶ ಈಡೇರಿಸ್ಕೊಳ್ಳೋಕ್ಕೆ. ಆದರೆ ಈಗ ಅವರು ಅದು ಬಿಟ್ಟು ತಮ್ಮ ಮನಸ್ಸಿನ ಉದ್ದೇಶ ಈಡೇರಿಸ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ಇಷ್ಟೊಂದು ನೋವು, ದುಃಖ, ಸಮಸ್ಯೆಗಳು. ಸರಿ, ಹಂಗಾದ್ರೆ ಏನು ಮಾಡ್ಬೇಕು? ಹಂಗಾದ್ರೆ ನೋಡಿ ಸ್ವಾಮಿ, ನಮ್ಗೆ ಆತ್ಮದ ಉದ್ದೇಶ ಬೇಡ. ಹಂಗಾದ್ರೆ ಏನು ಮಾಡಬೇಕು? ಆತ್ಮದ ಉದ್ದೇಶ ಬೇಡ ಅಂದರೆ ನಿನ್ನ ಮನಸ್ಸಿನ ಉದ್ದೇಶ ಏನಿತ್ತು ಅದನ್ನು ಈಡೇರಿಸ್ಕೊಳ್ಳೋದಕ್ಕೆ ನೀನು ರೀಪ್ರೋಗ್ರಾಮ್ ಮಾಡ್ಕೋಬೇಕು. ನಿನ್ನನ್ನು ನೀನು ರೀಪ್ರೋಗ್ರಾಮ್ ಮಾಡ್ಕೋಬೇಕು. ಯಾವಾಗ ನೀನು ರೀಪ್ರೋಗ್ರಾಮ್ ಮಾಡ್ಕೊಳ್ತಿ ಆವಾಗ ನಿನ್ನ ಮನಸ್ಸಿನ ಉದ್ದೇಶ ಈಡೇರಿಸ್ಕೋಬೋದು. ನಾನು ರೀಪ್ರೋಗ್ರಾಮ್ ಆಗಕ್ಕೆ ರೆಡಿ ಇಲ್ಲ ಅಂದರೆ ಪ್ರಕೃತಿ ಏನು ಮಾಡುತ್ತೆ? ಹೌದು, ನಾನು ಹೇಳಿಲ್ವಾ, ನಿನಗೆ ಹೇಳಿದ್ರೆ ತಾನೇ ನಾನು ಇದೆಲ್ಲ ಬೇಡ ಅಂತ ಬಾಯ್ಲಿ. ಇನ್ನು ಈ ಉದ್ದೇಶ ಐತೆ, ಇದನ್ನು ಮಾಡು ಅಂತ ಕರ್ಮದ ಉದ್ದೇಶನ ಕೊಡುತ್ತೆ. ಈ ಮೂರಲ್ಲೇ ಎಲ್ಲ ಸಿಗಾಕೊಂಡು ಓದಾಡ್ತಿರೋದು ನೋಡಿ. ಈಗ ಈ ಮನಸ್ಸಿನ ಉದ್ದೇಶ ಈಡೇರಿಸ್ಕೊಳ್ಳೋದಕ್ಕೆ ಫೇಲ್ ಆಯ್ತಾರೆ. ಕರ್ಮದ ಉದ್ದೇಶ ಅದು ಇಟ್ಸ್ ಕ್ವೈಟ್ ಕಾಮನ್. ಯಾರು ತಮ್ಮ ಆತ್ಮದ ಉದ್ದೇಶವನ್ನು ಅರ್ಥಕೊಂಡು ಅದಕ್ಕೆ ಅವ್ರು ಕಮಿಟ್ ಆಗ್ತಾರೋ ಅವ್ರಿಗೆ ಶ್ರಮನೇ ಇಲ್ಲ, ದೆ ಗಾಟ್ ಮೋಕ್ಷ. ಈಗ ಮೋಕ್ಷದ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನೇನಿದೆ, ಅದೇನೋ ಮಾಡಬೇಕು, ಇದೇನೋ ಮಾಡಬೇಕು, ಅದೇನೋ ಮಾಡಬೇಕು ಅಂತ ಎಕ್ಸ್ಟ್ರಾ ಏನೋ ಮಾಡೋದಿರುತ್ತಲ್ಲ, ದಿಸ್ ಇಸ್ ನಥಿಂಗ್ ಬಟ್ ಸ್ಟುಪಿಡಿಟಿ. ಅದು ಎಕ್ಸ್ಟ್ರಾ ಏನು ಮಾಡೋಗತ್ತಿಲ್ಲ. ಎಕ್ಸ್ಟ್ರಾ ಏನೇನೋ ಮಾಡಬೇಕಾ? ಮೋಕ್ಷ ಅಂದರೆ ಎಕ್ಸ್ಟ್ರಾ ಸಾಧನೆ ಮಾಡಬೇಕಾ? ಹಿಮಾಲಯಕ್ಕೆ ಹೋಗ್ಬೇಕಾ? ಅಥವಾ ಬೇರೆ ಎಲ್ಲೆಲ್ಲ ಇದೆ ಅಲ್ಲೆಲ್ಲ ಹೋಗ್ಬೇಕಾ? ನೋ, ನಥಿಂಗ್ ಎಲ್ಸ್. ನಿಮ್ಮ ಉದ್ದೇಶ ಏನೋ ಆ ಉದ್ದೇಶಕ್ಕೆ ಈಡೇರಿಸ್ಕೊಂಡ್ರೆ ಮುಗೀತು.